beggar which had an infirmity 38 years. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. When Jesus saw him lie and knew that he had been now a long time in that case, he saith unto him, Wilt thou be made whole? ಅವನು ಬಿದ್ದಿರುವುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? The impotent man answered, Sir, I have no man when the water is troubled to put me into the pool, but while I'm coming, another steppeth down before me. ಎಂದು ಅವನನ್ನು ಕೇಳಿದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ, ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿಯುತ್ತಾನೆ ಅಂದನು. Jesus saith unto him, Rise, take up thy bed and walk. And immediately the man was made whole and took up his bed and walked, and on the same day was the Sabbath. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಆದರೆ ಆ ದಿವಸ ಸಬ್ಬತ್ ದಿನವಾಗಿತ್ತು. The Jews therefore said unto him that was cured, It is the Sabbath day, it is not lawful for thee to carry thy bed. ಹೀಗಿರುವುದರಿಂದ ಯೆಹೂದ್ಯರು ಸ್ವಸ್ಥವಾದವನಿಗೆ, ಈ ಹೊತ್ತು ಸಬ್ಬತ್ ದಿನವಾಗಿದೆ, ನೀನು ಹಾಸಿಗೆಯನ್ನು ಹೊರುವುದು ಸರಿಯಲ್ಲವೆಂದು ಹೇಳಿದಕ್ಕೆ, He answered them, He that made me whole, the same said unto me, Take up thy bed and walk. Then asked they him, What man is that which said unto thee, Take up thy bed and walk? And he that was healed wist not who it was, for Jesus had conveyed himself away, a multitude being in that place. ಅವನು, ನನ್ನನ್ನು ಸ್ವಸ್ಥ ಮಾಡಿದವನೇ, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ನನಗೆ ಹೇಳಿದನು ಅಂದನು. ಹೊತ್ತುಕೊಂಡು ನಡೆ ಎಂದು ನಿನಗೆ ಹೇಳಿದ ಮನುಷ್ಯನು ಯಾರೆಂದು ಅವನನ್ನು ಕೇಳಿದರು. ಆದರೆ ಅವನ ಯಾರೆಂಬುದು ಸ್ವಸ್ಥನಾದವನಿಗೆ ತಿಳಿದಿರಲಿಲ್ಲ. ಆ ಸ್ಥಳದಲ್ಲಿ ಜನರ ಗುಂಪು ಇದ್ದದರಿಂದ ಯೇಸು ಸರಕೊಂಡು ಹೋಗಿದ್ದನು. Take your seats, please. ದಯವಿಟ್ಟು ನೀವು ಕೂತ್ಕೊಳ್ಳಿರಿ. This is one of the most amazing stories in the Bible. ಸತ್ಯವೇದದಲ್ಲಿ ಇದು ಬಹಳ ಆಶ್ಚರ್ಯಕರವಾದಂತ ಕಥೆಯಾಗಿದೆ. Watch the scene if you will. ನಿಮಗೆ ಇಷ್ಟವಿದ್ದರೆ ಈ ಚಿತ್ರ ನೋಡಿರಿ. Jesus comes walking one day to this pool named Bethesda. ಒಂದು ದಿನ ಯೇಸು ಬೆಥೆಸ್ದ ಎಂಬ ಈ ಕೊಳವೆ ಬಳಿಗೆ ನಡೆದು ಬರುತ್ತಿದ್ದಾನೆ. There are laid around the pool possibly thousands of sick folk. ಒಂದು ವೇಳೆ ಆ ಕೊಳವೆಯ ಸುತ್ತಲೂ ಸಾವಿರಾರು ರೋಗಿಗಳಿದ್ದಾರೆ. There over there were the lame. ಅಲ್ಲಿ ಕುಂಟರಿದ್ದಾರೆ. Over here the blind. ಹಿಂದುಗಡೆ ಕುರುಡರಿದ್ದಾರೆ. Over there the crippled. ಅಲ್ಲಿ ಕುಂಟರಿದ್ದಾರೆ. And the deaf. And the dumb. ಮೂಕರು. The oppressed. ಕುಗ್ಗಿ ಹೋದವರು. All around that pool of Bethesda. ಅವರೆಲ್ಲರೂ ಬೆಥೆಸ್ದ ಕೊಳವೆ ಸುತ್ತಲಿದ್ದಾರೆ. Waiting for that season, for that moment when the angel of the Lord would come and trouble the waters. ಕರ್ತನ ದೂತನು ಬಂದು ಇಳಿದು ನೀರನ್ನು ಕದಲಿಸುವ ಆ ಕ್ಷಣಕ್ಕಾಗಿ ಕಾಯುತ್ತಾ. And the stronger ones stepped in before the weaker ones could. ಬಲಹೀನರು ಹೋಗೋದಕ್ಕಿಂತ ಮುಂಚಿತವಾಗಿ ಬಲವಂತರು ಒಳಗೆ ಹೋಗ್ತಾ ಇದ್ರು. And whoever stepped in first was healed. ಯಾರು ಮೊದಲು ಇಳಿತಾ ಇದ್ರು ಅವರಿಗೆ ಸ್ವಸ್ಥವಾಗ್ತಾ ಇತ್ತು. Jesus had known about Bethesda. ಬೆಥೆಸ್ದ ಬಗ್ಗೆ ಯೇಸುವಿಗೆ ಗೊತ್ತಿತ್ತು. And had heard about a man who had been there a long time. ದೀರ್ಘ ಕಾಲದಿಂದಲಿರುವಂತ ಒಬ್ಬನ ಬಗ್ಗೆ ಆತನು ಕೇಳಿದನು. The Son of the living God. ಜೀವ ಸ್ವರೂಪನಾದ ದೇವಕುಮಾರನು. The one who is health itself. ಆತನು ತಾನೇ ಆರೋಗ್ಯವಾಗಿದ್ದಾನೆ. The Lord himself, the healer. ಕರ್ತನು ತಾನೇ ಸ್ವಸ್ಥಪಡಿಸುವವನು. The source of miracles himself. ಕಾರ್ಯಗಳ ಮೂಲ ಕಾರಣನು. Greater than the pool of Bethesda. ಬೆಥೆಸ್ದ ಕೊಳವೆಗಿಂತಲೂ ಶ್ರೇಷ್ಠನು. Greater than any shrine on this earth. ಈ ಭೂಮಿಯ ಮೇಲೆ ಯಾವುದೇ ಮಂಟಪಕ್ಕಿಂತಲೂ ಶ್ರೇಷ್ಠನು. Jesus, the Son of God. ಆತನು ಯೇಸು ದೇವಕುಮಾರನು. And he comes walking. ಆತನು ನಡೆದು ಬರುತ್ತಿದ್ದಾನೆ. Just casually walking. ಸಾಧಾರಣವಾಗಿ ಸಾಮಾನ್ಯವಾಗಿ ನಡೆಯುತ್ತಿದ್ದಾನೆ. Looking. ನೋಡುತ್ತಿದ್ದಾನೆ. Listening. ಕೇಳುತ್ತಿದ್ದಾನೆ. And there he saw the sick.
ಅಲ್ಲಿ ಆತನು ರೋಗಿಗಳನ್ನು ನೋಡಿದ್ದಾನೆ. There he saw the oppressed. ಅಲ್ಲಿ ಆತನು ಕುಗ್ಗಿ ಹೋದವರನ್ನು ನೋಡಿದ್ದಾನೆ. But only one man heard that precious voice that day. ಆದ್ರೆ ಆ ಅಮೂಲ್ಯ ಸ್ವರವನ್ನು ಒಬ್ಬ ಮನುಷ್ಯನು ಮಾತ್ರ ಆ ದಿನ Only one ಕೇಳಿದ್ದಾನೆ. man was approached by the master that day. ಆ ದಿವಸದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಗುರುವಿನ ಹತ್ರ ಬಂದಿದ್ದಾನೆ. It was that one man, ಆ ಒಂದು ವ್ಯಕ್ತಿ crippled, ಕುಂಟನು, had never walked. ಎಂದೂ ನಡೆಯಲಿಲ್ಲ. Years and years had been there, ವರ್ಷಗಳಲ್ಲಿದ್ದನು, waiting for an angel to stir and trouble the waters. ದೇವದೂತನ ಬಂದು ನೀರನ್ನು ಕದಲಿಸಲಿಕ್ಕೋಸ್ಕರ. And Jesus came that day and said, ಯೇಸು ಆ ದಿನ ಬಂದು ಹೇಳಿದನು, Wilt thou be made whole? ಸ್ವಸ್ಥವಾಗಲಿಕ್ಕೆ ನಿನಗೆ ಮನಸ್ಸುಂಟು? Do you want to be healed? ನಿನಗೆ ಸ್ವಸ್ಥವಾಗಬೇಕಾ? Are you looking for a miracle? ಇಲ್ಲದ ಒಂದು ಕಾರ್ಯಕ್ಕಾಗಿ ನೀನು ನೋಡ್ತಾ ಇದೀಯಾ? Jesus' favorite question. ಯೇಸುವಿನ ಇಷ್ಟವಾದ ಪ್ರಶ್ನೆ, Wilt thou be made whole? ಸ್ವಸ್ಥವಾಗಲಿಕ್ಕೆ ನಿನಗೆ ಮನಸ್ಸುಂಟು? I tell you here tonight in Bangalore, India, ಈ ರಾತ್ರಿಯಲ್ಲಿ ನಾನು ಬೆಂಗಳೂರು ಭಾರತದಲ್ಲಿ ಹೇಳ್ತಾ ಇದ್ದೇನೆ, the same Jesus that asked that question 2000 years ago 2000 ವರ್ಷಗಳ ಹಿಂದೆ ಆ ಪ್ರಶ್ನೆಯನ್ನು ಕೇಳಿದಂತ is the same yesterday, today and forever. ಆತನು ನಿನ್ನೆ ಇವತ್ತು ಎಂದಿಗೂ ಏಕರೀತಿಯಲ್ಲಿದ್ದಾನೆ. And he still asks you the question, ಆತನು ಈಗಲೂ ನಿಮ್ಮನ್ನು ಪ್ರಶ್ನೆ ಕೇಳುತ್ತಿದ್ದಾನೆ, Wilt thou be made whole? ಸ್ವಸ್ಥವಾಗಲಿಕ್ಕೆ ನಿನಗೆ ಮನಸ್ಸುಂಟು? He asks every one of you, ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಆತನು ಕೇಳ್ತಾ ಇದ್ದಾನೆ. you that are dying with cancer, ಕ್ಯಾನ್ಸರ್ ನಿಂದ ಸಾಯ್ತಾ ಇರುವಂತ ನಿಮಗೆ, you that are dying with some dreaded disease, ಬಹಳ ಘೋರವಾದ ಕಾಯಿಲೆಯಿಂದ ಸಾಯ್ತಾ ಇರುವಂತ ನಿಮ್ಮನ್ನು, you that are crippled and lame, ಕುಂಟರಾಗಿರುವಂತವರನ್ನು, he asks you the question here tonight, ಈ ರಾತ್ರಿ ನಿಮ್ಮನ್ನು ಆತನ ಪ್ರಶ್ನೆ ಕೇಳ್ತಾ ಇದ್ದಾನೆ, Wilt thou be made whole? ಸ್ವಸ್ಥವಾಗಲಿಕ್ಕೆ ನಿನಗೆ ಮನಸ್ಸುಂಟು? The God of heaven asks his people, ಪರಲೋಕದ ದೇವರು ತನ್ನ ಪ್ರಜೆಗಳನ್ನು ಕೇಳ್ತಾ Wilt ಇದ್ದಾನೆ, thou be made whole? ಸ್ವಸ್ಥವಾಗಲಿಕ್ಕೆ ನಿನಗೆ ಮನಸ್ಸುಂಟು? For you see, he wants to heal you more than you want to be healed. ನೀವು ಸ್ವಸ್ಥವಾಗಲಿಕ್ಕೆ ಬಯಸುವುದಕ್ಕಿಂತಲೂ ಹೆಚ್ಚಾಗಿ ಆತನು ನಿಮ್ಮನ್ನು He ಸ್ವಸ್ಥಪಡಿಸಲಿದ್ದಾನೆ. wants to deliver you more than you want to be delivered. ನೀವು ಬಯಸುವುದಕ್ಕಿಂತಲೂ ಹೆಚ್ಚಾಗಿ ಆತನು ನಿಮ್ಮನ್ನು ಬಿಡುಗಡೆ ಮಾಡಬೇಕೆಂದಿದ್ದಾನೆ. Oh, people of India, ಓ ಭಾರತದ ಪ್ರಜೆಗಳೇ, I have not come to tell you about healing. ಸ್ವಸ್ಥತೆಯ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಬರಲಿಲ್ಲ, I have come to tell you about a healer. ಆದ್ರೆ ಸ್ವಸ್ಥಪಡಿಸುವವನ ಬಗ್ಗೆ ಹೇಳಲಿಕ್ಕೆ His ಬಂದಿದ್ದೇನೆ. name is Jesus, the Son of the living God. ಆತನ ಹೆಸರು ಯೇಸು, ಜೀವ ಸ್ವರೂಪನಾದ ದೇವಕುಮಾರನು. I have not come to tell you about deliverance. ಬಿಡುಗಡೆಯ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಬಂದಿಲ್ಲ, I have come to tell you about a deliverer. ಆದ್ರೆ ಬಿಡುಗಡೆ ಮಾಡುವವನ ಬಗ್ಗೆ ನಿಮಗೆ I ಹೇಳಲಿಕ್ಕೆ have ಬಂದಿದ್ದೇನೆ. come to tell you about one who loves you so much ನಿಮ್ಮನ್ನು ಬಹಳ ಪ್ರೀತಿ ಮಾಡುವವನ ಬಗ್ಗೆ ಹೇಳಲಿಕ್ಕೆ that ಬಂದಿದ್ದೇನೆ. he still comes searching for those willing to receive. ಸ್ವೀಕರಿಸಲಿಕ್ಕೆ ಮನಸ್ಸು ಮಾಡುವಂತವರಿಗಾಗಿ ಆತನು ಈಗಲೂ ಹುಡುಕಿ ಬರ್ತಾ ಇದ್ದಾನೆ. For on that day he came searching for one willing to receive a miracle. ಮಹತ್ ಕಾರ್ಯವನ್ನು ಹೊಂದಲಿಕ್ಕೆ ಮನಸ್ಸು ಮಾಡದ ಇರುವಂತ ಒಬ್ಬ ವ್ಯಕ್ತಿಯ ಬಳಿಗೆ ಆತನ ಹುಡುಕುತ್ತಾ Looking ಬಂದಿದ್ದಾನೆ. for one whose faith was ready for miracles. ಮಹತ್ ಕಾರ್ಯಗಳಿಗಾಗಿ ನಂಬಿಕೆಯಿಂದ ಸಿದ್ಧನಾಗಿರುವಂತ ವ್ಯಕ್ತಿಗಾಗಿ ಹುಡುಕುತ್ತಾ ಬಂದಿದ್ದಾನೆ. Thou be made whole, he said. ಸ್ವಸ್ಥವಾಗಲಿಕ್ಕೆ ನಿನಗೆ ಮನಸ್ಸುಂಟೋ ಎಂದು ಆತನು ಹೇಳಿದನು. That man had every reason to look at Jesus and say, ಯೇಸುವಿನ ಕಡೆಗೆ ನೋಡಿ ಹೇಳಲಿಕ್ಕೆ ಎಲ್ಲಾ ಕಾರಣಗಳಿತ್ತು ಆ ವ್ಯಕ್ತಿಗೆ. Who are you? ನೀನು ಯಾರು? By what authority do you tell me? ಯಾವ ಅಧಿಕಾರದಿಂದ ನೀನು ನನಗೆ ಹೇಳುತ್ತಿ? By what authority do you ask me? ಯಾವ ಅಧಿಕಾರದಿಂದ ನೀನು ನನ್ನನ್ನು ಕೇಳುತ್ತಾ ಇದ್ದೀ? For the Bible says, ಸತ್ಯವೇದ ಹೇಳುತ್ತದೆ, the man did not know Jesus. ಆ ಮನುಷ್ಯನಿಗೆ ಯೇಸುವಿನ ಪರಿಚಯವಿರಲಿಲ್ಲ. We read it earlier. He wished not who Jesus was, it says. ನಾವು ಮೊದಲು ಓದಿದ್ದೇವೆ, ಆತನಿಗೆ ಯೇಸು ಯಾರೆಂದು ಗೊತ್ತಿರಲಿಲ್ಲ ಎಂದು. He did not know who Jesus was, the Bible says. ಸತ್ಯವೇದ ಹೇಳುತ್ತದೆ, ಆತನಿಗೆ ಯೇಸು ಯಾರೆಂದು ಗೊತ್ತಿರಲಿಲ್ಲ. A perfect stranger to him. ಆತನಿಗೆ ಪರಿಪೂರ್ಣವಾಗಿ ಅಪರಿಚಿತನು. He'd never seen him before. ಮೊದಲು ಆತನು ನೋಡಿರಲಿಲ್ಲ. He never heard about his miracles. ಆತನ ಮಹತ್ ಕಾರ್ಯಗಳ ಬಗ್ಗೆ ಆತನು For in ಕೇಳಿರಲಿಲ್ಲ. that place of oppression, he had never seen a miracle except the ones that stepped in that pool before anybody else. ಬೇರೆ ಯಾರಿಗಿಂತಲೂ ಮುಂಚಿತವಾಗಿ ಕೊಳವೆಯಲ್ಲಿ ಇಳುತ್ತಿರುವಂತವರು ಬಿಟ್ಟು ಯಾರನ್ನು ಆತನ ಮಹತ್ ಕಾರ್ಯಗಳಲ್ಲಿ ನೋಡಲಿಲ್ಲ. He had not heard the name Jesus. All he knew was about some angel who came to stir the water.
every season. ಪ್ರತಿಯೊಂದು ಕಾಲದಲ್ಲಿ ದೇವದೂತನು ಬಂದು ನೀರನ್ನು ಕದಲಿಸುವುದರ ಬಗ್ಗೆ ಬಿಟ್ಟು ಯೇಸುವಿನ ಬಗ್ಗೆ ಆತನು ಕೇಳಲಿಲ್ಲ. But Jesus visited a brand new place for that dear little man that day. ಆ ದಿವಸದಲ್ಲಿ ಆ ಒಂದು ಚಿಕ್ಕ ಹೊಸ ಮನುಷ್ಯನಿಗೆ ಯೇಸು ಪರಿಚಿತನಾಗಿ ಅಲ್ಲಿಗೆ ಇಲ್ಲಿ ಬಂದಿದ್ದಾನೆ. Jesus had never been there before. ಆದ್ರೆ ಮೊದಲು ಯಾವತ್ತು ಯೇಸು ಅಲ್ಲಿರಲಿಲ್ಲ. Jesus had not walked by the pool of Bethesda before. ಮೊದಲು ಬೆಥೆಸ್ದ ಕೊಳವೆ ಹತ್ರ ಯೇಸು ನಡೆದಿರಲಿಲ್ಲ. There he was. ಅಲ್ಲಿ ಆತನಿದ್ದನು. He did not realize. ಆತನು ಗ್ರಹಿಸಲಿಲ್ಲ. He did not know. ಆತನಿಗೆ ಗೊತ್ತಿರಲಿಲ್ಲ that the Son of God was asking him that question. ದೇವಕುಮಾರನನ್ನು ಆತನನ್ನು ಆ ಪ್ರಶ್ನೆ ಕೇಳ್ತಾ ಇದ್ದಾನೆಂದು. To him he was just a man. ಆತನಿಗೆ ಆತನೊಬ್ಬ ಮನುಷ್ಯನಷ್ಟೇ. Just another man. ಇನ್ನೊಬ್ಬ ಮನುಷ್ಯನಷ್ಟೇ. Who said, "Wilt thou be made whole?" ನಿನಗೆ ಸ್ವಸ್ಥವಾಗಿಸಕ್ಕೆ ಮನಸ್ಸುಂಟೋ ಎಂದು ಹೇಳಿದನು. The man said, "I have no one to help me. ಆ ವ್ಯಕ್ತಿ ಹೇಳಿದ, ನನಗೆ ಸಹಾಯ ಮಾಡ್ಲಿಕ್ಕೆ ಯಾರು ಇಲ್ಲ. I'm unable to move. ನಾನು ಕದಲಿಕ್ಕೆ ಸಮರ್ಥನಲ್ಲ. Before I can step into the pool, somebody else steps in before me." ಕೊಳವೆ ಒಳಗೆ ನಾನು ಹೋಗೋದಕ್ಕಿಂತ ಮುಂಚಿತವಾಗಿ ಬೇರೆ ಯಾರಾದರೂ ಹೋಗ್ತಾ ಇದ್ದಾರೆ. Now Jesus makes an amazing statement. ಈಗ ಯೇಸು ಒಂದು ಆಶ್ಚರ್ಯಕರವಾದ ಹೇಳಿಕೆಯನ್ನು ಹೇಳ್ತಾ Now ಇದ್ದಾರೆ. something most remarkable happens. ಅಲ್ಲಿ ಬಹಳ ಆಶ್ಚರ್ಯಕರವಾದ ಸಂಗತಿ ನಡೀತಾ ಇದೆ. The Son of the living God, ಜೀವ ಸ್ವರೂಪನಾದ ದೇವರ ಕುಮಾರನು, still a stranger to that crippled man, ಆಗಲೂ ಆ ಕುಂಟ ಮನುಷ್ಯನಿಗೆ ಅಪರಿಚಿತನು, gives an order. ಒಂದು ಆಜ್ಞೆ ಕೊಡ್ತಾ ಇದ್ದಾನೆ. A divine command. ಆತನಿಗೊಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. He said, "Rise, take up your bed and start walking." ಆತನು ಹೇಳಿದಾನೆ, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎಂದು ಹೇಳಿದನು. That man's legs hadn't moved for years. ಆತನ ಕೈಕಾಲುಗಳು ವರ್ಷಗಳಿಂದ ಕದಲಲಿಲ್ಲ. That man's muscles were dead. ಆತನ ಕಂಡರಗಳು ಸತ್ತು ಹೋದವು. Now the stranger tells him to pick up his bed and start walking. ಈಗ ಈ ಅಪರಿಚಿತನ ಬಂದು ಹೇಳ್ತಾನೆ, ಹಾಸಿಗೆಯನ್ನು ತೆಗೆದುಕೊಂಡು ನಡೆ ಎಂದು. I wonder. ನನಗೆ ಆಶ್ಚರ್ಯವಾಯಿತು. I just wonder. ನನಗೆ ಹಾಗೆ ಆಶ್ಚರ್ಯವಾಯಿತು. What went through that man's mind when he heard those words? ಆತನ ಮಾತುಗಳನ್ನು ಕೇಳಿದಾಗ ಆ ಮನಸ್ಸಿನಲ್ಲಿ ಏನಾಯಿತು? If it was me, I'd say, "Who's this man? Who does he think he is to tell me to get up and pick up my bed and walk? Who is it? What's his name?" ಅದು ನಾನೇ ಆಗಿದ್ರೆ ಅಂದುಕೊಳ್ತಾ ಇದ್ದೆ, ನನ್ನ ಹಾಸಿಗೆಯನ್ನು ತೆಗೆದುಕೊಂಡು ಹೇಳಂದ್ರೆ ಈ ವ್ಯಕ್ತಿ ಯಾರು, But ಇದರ you ಹೆಸರೇನು? see, my brother, ಆದರೆ ನನ್ನ ಸಹೋದರನೇ you ನೋಡು, see, my sister, ನನ್ನ ಸಹೋದರಿಯೇ ನೋಡು, the love of Jesus Christ in his heart. ಯೇಸು ಕ್ರಿಸ್ತನ ಹೃದಯದಲ್ಲಿ ಆತನ ಪ್ರೀತಿಯನ್ನು. He doesn't only heal those that know him. ಆತನನ್ನು ತಿಳಿದವರನ್ನಷ್ಟೇ ಆತನ ಸ್ವಸ್ಥಪಡಿಸುವುದಲ್ಲ, He offers healing to those that do not know him. ಆತನನ್ನು ತಿಳಿಯದವರಿಗೆ ಕೂಡ ಆತನ ಸ್ವಸ್ಥತೆಯನ್ನು ಕೊಡ್ತಾನೆ. And whether you know him or not tonight, ಈ ರಾತ್ರಿ ನೀವು ಆತನನ್ನು ತಿಳಿದಿದ್ದರು ತಿಳಿಯದೇ ಇದ್ದರು, whether you ever heard his name or not tonight, ಈ ರಾತ್ರಿ ಆತನ ಹೆಸರು ನೀವು ಕೇಳಿದ್ದರು ಕೇಳದೇ ಇದ್ದರು, he offers you healing. ಆತ ನಿಮಗೆ ಸ್ವಸ್ಥತೆಯನ್ನು ಕೊಡ್ತಾ ಇದ್ದಾನೆ. For one day he offered it to a man who had never heard his name. ಒಂದು ದಿನ ಆತನ ಹೆಸರನ್ನು ಕೇಳದೇ ಇರುವಂತಹ ವ್ಯಕ್ತಿಗೆ ಆತನ ಸ್ವಸ್ಥತೆ ಕೊಟ್ಟಿದ್ದಾನೆ. And he offers it to you tonight. ಈ ರಾತ್ರಿ ಆತನ ಅದನ್ನು ನಿಮಗೆ ಕೊಡ್ತಾ ಇದ್ದಾನೆ. Lift your hands and thank him for that blessed love of his. ಆತನ ಮೂಲ್ಯವಾದ ಪ್ರೀತಿಗಾಗಿ ನಿಮ್ಮ ಕೈಗಳನ್ನು ಮೇಲೆತ್ತಿ ಆತನನ್ನು ಸ್ತುತಿಸಿರಿ. He offers it to a stranger. ಆತನ ಅಪರಿಚಿತನಿಗೆ ಅದನ್ನು ಕೊಡ್ತಾ ಇದ್ದಾನೆ. Man who'd never heard the name Jesus. ಯೇಸುವಿನ ಹೆಸರನ್ನೇ ಕೇಳದೇ ಇರುವಂತ ವ್ಯಕ್ತಿಗೆ, A man who'd never known him. ಆತನ ಪರಿಚಯವೇ ಇಲ್ಲದಂತ ವ್ಯಕ್ತಿಗೆ. Maybe one of you on the platform had never known this blessed master. ಒಂದು ವೇಳೆ ವೇದಿಕೆ ಮೇಲೆ ನಿಮ್ಮಲ್ಲಿ ಯಾರಾದರೂ ಆ ಮೂಲ್ಯ ಯಜಮಾನನನ್ನು ತಿಳಿದಿದ್ದಿರಬಹುದು. Maybe somebody sitting there ಒಂದು ವೇಳೆ ಅಲ್ಲಿ ಕೂತವರಲ್ಲಿ ಯಾರಾದರೂ on the front row, ಮೊದಲನೇ ಸಾಲಿನಲ್ಲಿ, away in the back. ಹಿಂದುಗಡೆ ಭಾಗದಲ್ಲಿ, Maybe it's a little lady sitting on the mud back there. ಹಿಂದುಗಡೆ ಆ ಮಣ್ಣಿನ ಮೇಲೆ ಒಂದು ಸಣ್ಣ ತಾಯಿ ಕೂತ್ಕೊಂಡಿರಬಹುದು. Maybe it's a little man sitting back. ಒಂದು ಸಣ್ಣ ಮನುಷ್ಯನಲ್ಲಿ ಕೂತಿರಬಹುದು. I cannot see you. ನಾನು ನಿನ್ನ ನೋಡ್ಲಿಕ್ಕೆ ಆಗುದಿಲ್ಲ, But there's a man. ಅದರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. There's a Lord. ಅಲ್ಲೊಂದು ಕರ್ತನಿದ್ದಾನೆ. His name is not Benjamin. ಆತನ ಹೆಸರು ಬೆನ್ನಿಹಿನ್ ಅಲ್ಲ, His name is Jesus. ಆತನ ಹೆಸರು ಯೇಸು. And this Jesus ಈ ಯೇಸು knows you so well. ನಿಮ್ಮನ್ನೇ ಬಹಳ ಚೆನ್ನಾಗಿ ತಿಳಿದವನಾಗಿದ್ದಾನೆ. Knows you so intimately. ಬಹಳ ಆಪ್ತನಾಗಿ ತಿಳಿದವನಾಗಿದ್ದಾನೆ. He even listens to the whisper of your heart. ಆತನು ನಿಮ್ಮ ಹೃದಯದ ಮೃದು ಕೂಗನ್ನು ಕೂಡ ಕೇಳುತ್ತಾನೆ. Even the very whisper of your heart. ನಿಮ್ಮ ಹೃದಯದಲ್ಲಿ ಮೃದುವಾಗಿ ಕೂಡ ನೀವು ಕೂಗುವಂತದನ್ನು ಆತನು ಕೇಳುತ್ತಾನೆ. That's right. ಅದು ಸರಿ. This Jesus ಈ ಯೇಸು knows you so well. ನಿಮ್ಮನ್ನೇ ಬಹಳ ಚೆನ್ನಾಗಿ ತಿಳಿದವನಾಗಿದ್ದಾನೆ. He looked at that man. ಆತನ ವ್ಯಕ್ತಿಯನ್ನು ನೋಡಿದಾನೆ.
Wilt thou be made whole? ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ? Oh, he said, I have not no one to help me. ಆತನು ಹೇಳಿದ, ನನಗೆ ಸಹಾಯ ಮಾಡಲಿಕ್ಕೆ Before I ಯಾರಿಲ್ಲ. can step in, somebody else steps in ahead of me. ನಾನು ಒಳಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಯಾರಾದರೂ ಒಳಗೆ ಹೋಗ್ತಾರೆ. Rise and take up thy bed and walk. ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆದಾಡು. And here's the amazing thing. ಇಲ್ಲಿ ಆಶ್ಚರ್ಯಕರವಾದ ಸಂಗತಿ ನಡೆದಿದೆ. Here's the amazing thing. ಇಲ್ಲಿ ಆಶ್ಚರ್ಯಕರವಾದ ಸಂಗತಿ. Without knowing the power of Jesus Christ, ಯೇಸು ಕ್ರಿಸ್ತನ ಸತ್ಯನ ತಿಳಿದೇ ಇದ್ದರೂ ಕೂಡ, never having felt the presence of the Holy Spirit, ಪವಿತ್ರಾತ್ಮನ ಪ್ರಸನ್ನತೆ ಯಾವತ್ತೂ ಅನುಭವಿಸಲಿಲ್ಲ, never having seen another miracle ಇನ್ನೊಂದು ಮಹತ್ ಕಾರ್ಯವನ್ನು ಯಾವತ್ತೂ ನೋಡಲಿಲ್ಲ, performed by the Son of God, ದೇವ ಕುಮಾರನಿಂದ ಮಾಡಲ್ಪಟ್ಟಿರುವುದನ್ನು, that man just believes. ಆ ವ್ಯಕ್ತಿ ಹಾಗೆಯೇ ನಂಬುತ್ತಾನೆ. Believes the voice of a stranger. ಅಪರಿಚಿತನ ಸ್ವರವನ್ನು ನಂಬುತ್ತಾ ಇದ್ದಾನೆ. Believes the man who had never ever spoken to him before. ಆತನೊಂದಿಗೆ ಮೊದಲು ಯಾವತ್ತೂ ಮಾತನಾಡದೇ ಇರುವಂತ ವ್ಯಕ್ತಿ. Believes a man whose name had never crossed his mind. ಆತನ ಮನಸ್ಸಿಗೆ ಈ ಹೆಸರು ತಿಳಿಯದೇ ಇರುವಂತ ವ್ಯಕ್ತಿಯನ್ನು ತಿಳಿತಾ ಇದ್ದಾನೆ. And just gets up. ಹಾಗೆ ಎದ್ದು ನಿಲ್ಲುತ್ತಾನೆ. And in all amazement starts walking. ಬಹಳ ಆಶ್ಚರ್ಯದಿಂದ ನಡೆಯಲಿಕ್ಕೆ ಪ್ರಾರಂಭಿಸ್ತಾನೆ. His legs receive new life. ಆತನ ಕಾಲುಗಳಲ್ಲಿ ಹೊಸ ಜೀವ ಬಂದಿದೆ. His legs receive strength. ಆತನ ಕಾಲುಗಳಿಗೆ ಬಲ ಬಂದಿದೆ. And he starts walking. ಆತನು ನಡೆಯಲಿಕ್ಕೆ ಪ್ರಾರಂಭಿಸ್ತಾನೆ. Ladies and gentlemen, ಸ್ತ್ರೀ ಪುರುಷರೇ, there's not even a mention. He turned and said thank you to the man who healed him. ಆತನನ್ನು ಸ್ವಸ್ಥಪಡಿಸುವ ವ್ಯಕ್ತಿಯ ಕಡೆಗೆ ತಿರುಗಿ ನಿನಗೆ ವಂದನೆ ಎಂದು ಕೂಡ ಹೇಳಿದ್ದು ಬರೆಯಲ್ಪಟ್ಟಿಲ್ಲ. He did not even thank the Lord for healing him. ಆತನನ್ನು ಸ್ವಸ್ಥಪಡಿಸಿರುವುದಕ್ಕೆ ಆ ವ್ಯಕ್ತಿಯನ್ನು ಕರ್ತನನ್ನು ಆತನು ಸ್ತುತಿಸಲಿಲ್ಲ. That did not matter to Jesus. ಆದ್ರೆ ಯೇಸುವಿಗೆ ಅದು ಪ್ರಾಮುಖ್ಯವಾಗಲಿಲ್ಲ. For Jesus doesn't heal to receive thank yous. ಯೇಸು ಸ್ವಸ್ಥಪಡಿಸುವುದು ವಂದನೆಗಳು ಸ್ವೀಕರಿಸಲಿಕ್ಕಲ್ಲ. Jesus heals because Jesus is love. ಯೇಸು ಪ್ರೀತಿ ಆಗಿರುವುದರಿಂದ ಯೇಸು ಸ್ವಸ್ಥಪಡಿಸ್ತಾನೆ. And he's going to heal you tonight ಈ ರಾತ್ರಿ ಆತ ನಿನ್ನನ್ನು ಸ್ವಸ್ಥಪಡಿಸ್ತಾನೆ. because he loves you. ಯಾಕಂದ್ರೆ ಆತ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾನೆ. He doesn't even look for a thank you from you. ನಿಮ್ಮಿಂದ ಒಂದು ವಂದನೆ ಕೂಡ ಆತನ ಕೇಳುವುದಿಲ್ಲ. He just loves you. ಆತನ ಹಾಗೆ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾನೆ. Mr. Former Prime Minister, he loves you. ಮಾಜಿ ಪ್ರಧಾನ ಮಂತ್ರಿಯವರೇ, ಆತ ನಿಮ್ಮನ್ನು And he ಪ್ರೀತಿ ಮಾಡ್ತಾ loves ಇದ್ದಾನೆ. you. ಆತ ನಿಮ್ಮನ್ನು ಪ್ರೀತಿ And ಮಾಡ್ತಾನೆ. you. ನಿಮ್ಮನ್ನು, And he loves you, sir. And ಆತ And he ನಿಮ್ಮನ್ನು loves ಪ್ರೀತಿ you. ಮಾಡ್ತಾನೆ. And he loves you. ಆತ ನಿಮ್ಮನ್ನು ಪ್ರೀತಿ And ಮಾಡ್ತಾನೆ. Archbishop, he loves you. And you, my friend, he loves all of us. ಆತ ನಮ್ಮನ್ನೆಲ್ಲರನ್ನು ಪ್ರೀತಿಸ್ತಾ ಇದ್ದಾನೆ. Now Jesus just slips out. ಈಗ ಯೇಸು ಹಾಗೆ ತಪ್ಪಿಸಿಕೊಂಡು ಹೋಗ್ತಾರೆ. Just quietly, just. ಹಾಗೆ ಮೌನವಾಗಿ ನೆಮ್ಮದಿಯಾಗಿ ಹೊರಗೆ ಹೋಗ್ತಾರೆ. That man goes on healed. ಆತನ ವ್ಯಕ್ತಿ ಸ್ವಸ್ಥತೆ ಹೊಂದಿ ಹಾಗೆ ಹೋಗ್ತಾನೆ. Somebody says, what are you doing on the Sabbath carrying your bed? ಕೆಲವರು ಹೇಳ್ತಾ ಇದ್ದಾರೆ, ಸಬ್ಬತ್ ದಿನದಂದು ಹಾಸಿಗೆ ಹೊತ್ತುಕೊಂಡು ಏನ್ ಮಾಡ್ತಾ ಇದ್ದೆ ನೀನು? Don't you know it's a Sabbath? It's not lawful to carry your bed. ನಿನಗೆ ಗೊತ್ತಿಲ್ವ ಇದು ಸಬ್ಬತ್ ದಿನ, ಇವತ್ತು ನೀನು ಕೆಲಸ ಮಾಡಬಾರದೆಂದು? He said, that man over there. ಅಲ್ಲಿರುವಂತಹ ವ್ಯಕ್ತಿಗೆ ಆತನು ಹೇಳಿದನು. What man? ಯಾವ ವ್ಯಕ್ತಿ? Well, he was there just a moment ago. He's gone, I don't know. ನನಗೆ ಗೊತ್ತಿಲ್ಲ, ಆ ವ್ಯಕ್ತಿ ಆ ಕಡೆ ಹೋಗಿ But ಬಿಟ್ಟಿದ್ದಾನೆ. some man just told me to walk. ಆದ್ರೆ ಒಂದು ವ್ಯಕ್ತಿ ನನಗೆ ಹೇಳಿದಾನೆ ನಡಿಲಿಕ್ಕೆ. What's his name? ಆತನ ಹೆಸರೇನು? I don't know his name. ಆತನ ಹೆಸರು ನನಗೆ ಗೊತ್ತಿಲ್ಲ. I never seen him before. ಆತನ ಮೊದಲು ನಾನು ನೋಡ್ಲಿಲ್ಲ. For he wist not who he was. ಆತನು ಯಾರೆಂದು ಕೂಡ ಆತನು It's ತಿಳಿಸಲಿಲ್ಲ. the most amazing thing to me. ಅದು ನನಗೆ ಆಶ್ಚರ್ಯಕರವಾದ ಸಂಗತಿ. Jesus healed a man who did not know a thing about him. ಆತನ ಬಗ್ಗೆ ಸ್ವಲ್ಪವೂ ಗೊತ್ತಿಲ್ಲದಿರುವಂತಹ ವ್ಯಕ್ತಿಯನ್ನು ಯೇಸು Who ಸ್ವಸ್ಥಪಡಿಸಿದ್ದಾನೆ. didn't even say thank you to him. ಆತನಿಗೆ ವಂದನೆಯನ್ನು ಕೂಡ ಹೇಳಲಿಲ್ಲ ಆತನು. But you see his love. ಆದ್ರೆ ಆತನ ಪ್ರೀತಿಯನ್ನು You ನೋಡಿರಿ. see his blessed love. ಆತನ ಅಮೂಲ್ಯವಾದ ಪ್ರೀತಿಯನ್ನು ನೋಡಿರಿ. Tonight, ಈ ರಾತ್ರಿ he offers you a miracle. ಆತ ನಿಮಗೊಂದು ಮಹತ್ತನ್ನು ಕೊಡ್ತಾ ಇದ್ದಾನೆ. Do you want it? ಅದು ನಿಮಗೆ ಬೇಕಾ? Do you want a miracle from Jesus? ಯೇಸುವಿನಿಂದ ನಿಮಗೆ ಮಹತ್ತು ಬೇಕಾ? I, his messenger, ask you, the people of Bangalore, India, do you want the free offer of Jesus Christ? Do you want a miracle from the hands of the Master? Then stand up and call his name and he'll do it. Stand up and call his name and he'll do it. He healed a man who did not know his name. How much more will he heal somebody who knows his name? Yes, give the Lord a mighty hand. Give him a mighty shout of praise. A mighty shout of glory. A mighty shout of praise. Jesus. Oh, Jesus. It is your presence makes me whole. Sing it again. Jesus
Don't wait for me to call out your healing, but the power of God is still flowing mightily here. Lift your hands quickly. In Jesus' mighty name, every disease shall go. In Jesus' name, every knee shall bow and every tongue will confess Jesus is Lord. I rebuke every disease. I rebuke every sickness. I rebuke every devil of infirmity. In the name of Jesus, be gone. Somebody's ears have just popped open. I give you praise. Skin cancer is being healed. I give you praise. Leukemia is being healed. I give you praise. Polio has just been healed. I give you praise, dear Jesus. People of God, don't wait for me to call out your healing. As you feel the power of God on your body, get your way up here and tell me what's going on. Mr. Brock, what's happening to her? Pastor, this dear lady has been suffering 25 years from diabetes. 4 years ago, right? 4 years ago. 4 years ago, she became blind in her left eye. The power of God moved upon her tonight. The power of God moved upon her tonight. She can see out of her left eye. She says she's healed in Jesus' name. Huh? No specs. I don't need my specs, sir. You can see now. I can see the whole world in the eyes of Jesus. Praise you, Lord. Praise you, Jesus. She says she Thank doesn't you, need her Jesus. specs anymore, I Pastor. don't need my specs. It's in my hand. Praise you, Lord. You can see me clearly. Yes, very clearly. I can see the whole world in the eyes of Jesus. Give the Lord a mighty hand of praise. It is yours. Thanks that your presence makes me. Thanks for the anointing. I give you praise. Thanks for the anointing. I give you praise. Thanks for the anointing. I give you the praise and the glory. Give the Lord a mighty hand of praise, please. Just a second, Jay. You do miracles so great. You do miracles so great. People of God, there's such a mighty anointing. I just want you to lift your hands and pray a second. Come on. Lift your hands and pray. You deserve the glory. Pastor, she had an issue of blood. Dear God. 25 to 30 years. She's had a blood problem since she was a child. Arthritis. This is her husband. Tonight, the power of God came on her. It all dried up. God healed her completely. The issue of blood dried up. Tonight. Come on, give the Lord a mighty shout of hallelujah. Dear Jesus, dear Jesus, dear Jesus, dear Jesus.